ಪ್ರೀತಿಯ ಬಂಧುಗಳೇ, ಕನಕದಾಸರ ಹಾದಿ ನಮ್ಮೆಲ್ಲರ ಬದುಕಿಗೆ ಬುನಾದಿ. ನೂರಾರು ವರ್ಷಗಳ ಹಿಂದೆ ನಮ್ಮ ಕುರುಬ ಸಮುದಾಯ ಅಂಧಕಾರದಲ್ಲಿ ಬದುಕುತ್ತಿತ್ತು. ವಿದ್ಯೆ ಇಲ್ಲದ ಬದುಕು, ದೇವಾಲಯದ ಆವರಣಕ್ಕೂ ಪ್ರವೇಶವಿಲ್ಲದ ದಿನಗಳು, ಜಾತಿಯ ಆಧಾರದ ಮೇಲೆ ಸಮಾಜದಿಂದ ತಿರಸ್ಕಾರಗೊಂಡ ಜನ. ಅಂತಹ ಶೋಷಣೆಗಳ ವಿರುದ್ಧ ನಿಂತವರು ಸಂತಶ್ರೇಷ್ಠ ಕನಕದಾಸರು. ಏಕೆ ನಮ್ಮ ಮಕ್ಕಳು ಎಲ್ಲರಂತೆ ವಿದ್ಯಾವಂತರಾಗಬಾರದು ಎಂಬ ಪ್ರಶ್ನೆಗಳನ್ನ ಎತ್ತಿದವರು ಕನಕದಾಸರು. ಮೇಲ್ವರ್ಗದವರಿಗೆ ಸಂಸ್ಕೃತದಲ್ಲಿ ಮಾತ್ರ ಸಿಗುತ್ತಿದ್ದ ಜ್ಞಾನವನ್ನ ಎಲ್ಲರಿಗೂ ಆಡು ಭಾಷೆಯಲ್ಲಿ ತಲುಪಿಸಿದವರು ನಮ್ಮ ಕನಕದಾಸರು. ದೇವಾಲಯದ ಬಾಗಿಲುಗಳನ್ನ ಎಲ್ಲರಿಗೂ ತೆರೆಸಿದವರು ಕನಕದಾಸರು. ಅಸಮಾನತೆಯನ್ನು ಧಿಕ್ಕರಿಸಿ ಸಮಾನತೆ ಬೇಕೆಂದು ಪ್ರತಿಯೊಬ್ಬರಲ್ಲೂ ಜಾಗೃತಿ ಮೂಡಿಸಿದವರು ಕನಕದಾಸರು. ಅವರ ವಿಚಾರವಾದಗಳು ನಮ್ಮ ಸಮುದಾಯದ ಕಿರೀಟ ರತ್ನವಾಗಿವೆ. ಇದರೊಂದಿಗೆ ಸಮುದಾಯದ ಹೃದಯದಲ್ಲಿ ಇನ್ನೂ ಹಲವು ಸಂಸ್ಕೃತಿಗಳು ಉಸಿರಾಡುತ್ತಿವೆ. ಡೊಳ್ಳು ಕುಣಿತದ ಝೇಂಕಾರಗಳು ನಮ್ಮ ಉತ್ಸಾಹದ ಪ್ರತೀಕ. ವೀರಗಾಸೆಯು ನಮ್ಮ ಧೈರ್ಯ, ಶೌರ್ಯ, ಪರಂಪರೆಗಳನ್ನು ಪ್ರತಿನಿಧಿಸುತ್ತಿವೆ. ಕಂಸಾಳೆಯ ಲಯದಲ್ಲಿ ನಮ್ಮ ಪೂರ್ವಜರ ಪಾದ ಚಿಹ್ನೆಗಳು ಕಾಣುತ್ತಿವೆ. ನಮ್ಮ ಸಮುದಾಯದ ಇತಿಹಾಸ ಬಹಳ ವಿಶಾಲವಾಗಿದೆ. ಆದರೆ ಹಲವರಿಗೆ ತಮ್ಮ ಪೂರ್ವಜರ ಕಥೆಗಳ ಅರಿವೂ ಸಹ ಇಲ್ಲ. ಅಹಲ್ಯಾಬಾಯಿ ಹೋಳ್ಕರ್, ಚಂದ್ರಗುಪ್ತ ಮೌರ್ಯ, ಸಾಮ್ರಾಟ್ ಅಶೋಕ, ಮಾಳಿಂಗರಾಯ, ಕಾಳಿದಾಸ, ಬಾಳುಮಾಮ, ಕುರುಬಗೊಲ್ಲಾಳೇಶ, ವಿಜಯನಗರ ಸಾಮ್ರಾಜ್ಯವನ್ನೇ ಕಟ್ಟಿ ನಿಲ್ಲಿಸಿದ ಹಕ್ಕಬುಕ್ಕರು, ಇಂಥ ಮಹಾಪುರುಷರು ಜನಿಸಿದಂಥ ಸಮಾಜ ಇದು. 1000 ವರ್ಷಗಳ ಹಿಂದೆ ಜೀವಿಸಿದ ಗುರುಗಳಾದ ರೇವಣ ಸಿದ್ಧರು ನಮ್ಮ ಪರಂಪರೆಯನ್ನು ಹೊತ್ತವರು. ಈ ಕಥೆಗಳು ನಮ್ಮ ಮಕ್ಕಳಿಗೂ ತಲುಪಬೇಕು. ಕನಕದಾಸರ ಸಮಾಜದ ಕನಸು ನನಸಾಗಬೇಕು. ಇದೀಗ ಅವರ ಕನಸುಗಳಿಗೆ ರೂಪ ಕೊಡುವ ಕಾರ್ಯ ನಾವು ಮಾಡುತ್ತಿದ್ದೇವೆ. ಭಾರತದಲ್ಲಿಯೇ ಪ್ರಪ್ರಥಮ ಬಾರಿಗೆ ಕನಕದಾಸರ ಅತೀ ಎತ್ತರದ ಪ್ರತಿಮೆ ಪ್ರತಿಷ್ಠಾಪನೆಯಾಗಲಿದ್ದು ಅವರ ಚಿಂತನೆಗಳಿಗೆ ಚಿಹ್ನೆಯಾಗಲಿದೆ. ಇದು ಕೇವಲ ಶಿಲ್ಪ ಮಾತ್ರವಲ್ಲ, ನಮ್ಮ ಪರಂಪರೆಯ ಪ್ರತೀಕ, ನಮ್ಮ ಕನಸಿನ ಪ್ರತೀಕ, ನಮ್ಮ ಇತಿಹಾಸದ ಹೆಗ್ಗುರುತಾಗಿ ಈ ಸಮಾಜದಲ್ಲಿ ನೂರಾರು ವರ್ಷಗಳ ಕಾಲ ಉಳಿಯಲಿದೆ. 1000 ವರ್ಷಗಳ ಕಾಲ ನಮ್ಮ ಸಮಾಜದ ಕಥೆಯನ್ನು ಹೇಳಲಿ. ಕನಕದಾಸರ ಏಕಶಿಲಾ ಪ್ರತಿಮೆ ಇದು ಒಂದೇ ಕಲ್ಲಿನಲ್ಲಿ ಇರುವಂಥದ್ದು ವಿಶೇಷ. 36 ಅಡಿ ಎತ್ತರ ಇದೆ, 14 ಅಡಿ ಅಗಲ ಇದೆ, 8 ಅಡಿ ದಪ್ಪ ಇರುವಂಥದ್ದು. ಇದು ಸುಮಾರು 410 ಟನ್ನು ಇರುವಂಥ ಒಂದು ಬೃಹತ್ ಕಲ್ಲನ್ನು ನಾವು ದೊಡ್ಡಬಳ್ಳಾಪುರದಿಂದ ಕೊಯ್ರಾ ಬಂಡೆಯಿಂದ ಇದನ್ನು ತೊಗೊಂಬಂದ್ವಿ. ಇದು ತಗೊಂಬಂದಿದ್ದು ಒಂದು ಭಾಳ ವಿಶೇಷವಾದಂಥ ಒಂದು ಸಾಹಸ. ಸುಮಾರು ಒಂದು 300 ಚಕ್ರ ಇರುವಂಥ ಡಬಲ್ ಇಂಜಿನ್ ಲಾರಿಯಲ್ಲಿ ಇದನ್ನು ತೊಗೊಂಬಂದ್ವಿ. ಅಲ್ಲಿಂದ ತಂದ ಮೇಲೆ ಇದೇ ಸ್ಥಳದಲ್ಲಿ ಈ ಒಂದು ಬೃಹತ್ ಬಂಡೆಯನ್ನು ಶಿಲ್ಪಿಗಳು ಅಶೋಕ್ ಗುಡಿಗಾರ್ ಅವರು ಸುಮಾರು ನುರಿತ ಶಿಲ್ಪಿಗಳಿಂದ ಅನೇಕ ವರ್ಷಗಳ ಕಾಲ ಇದನ್ನು ಕೆತ್ತನೆ ಮಾಡಿ ಈಗಾಗಲೇ ಸಿದ್ಧತೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಒಂದೇ ಕಲ್ಲಿನಲ್ಲಿ ಏಕಶಿಲಾ ವಿಗ್ರಹ ಭಾರತ ದೇಶದಲ್ಲಿ ಎಲ್ಲೂ ಕೂಡ ನಿರ್ಮಾಣ ಆಗದೇ ಇರುವಂಥದ್ದು. ಕರ್ನಾಟಕದಲ್ಲಿ ಅದು ನಮ್ಮ ಶ್ರೀಮಠದ ಆವರಣದಲ್ಲಿ ಆಗ್ತಾ ಇರುವಂಥದ್ದು ಒಂದು ವಿಶೇಷವಾಗಿರುವಂಥ ಒಂದು ಸಂದರ್ಭ ಹಾಗೆ ಅಂತೇಳಿ ಈ ಒಂದು ಪ್ರತಿಮೆಯ ಕೆಲಸ ಬಹುತೇಕ ಒಂದು 80 ಭಾಗ ಈಗಾಗಲೇ ಸಂಪೂರ್ಣಗೊಂಡಿರುವಂಥದ್ದು. ಇನ್ನು ಸಣ್ಣ ಪುಟ್ಟ ಕಾಮಗಾರಿ ತದನಂತರ ಇದನ್ನು ಅಲ್ಲಿ ಪೀಠದ ಮೇಲೆ ನಿಲ್ಲಿಸಿದ ಮೇಲೆ ಅದರ ಪೂರ್ಣ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲಾಗುತ್ತೆ ಹಾಗೆ ಅಂಥೇಳಿ ಇದೊಂದು ವಿಶೇಷವಾಗಿರುವಂಥ ಒಂದು ವಿಗ್ರಹ ಹಾಗೆ ಅಂತೇಳಿ. ಇದು ಇಷ್ಟು ಎತ್ತರದ 36 ಅಡಿ ಎತ್ತರ ಮತ್ತು ಪೀಠ ಎರಡು ಸೇರಿದರೆ 57 ಅಡಿ ಒಂದು ಬೃಹತ್ತಾದಂಥ ಒಂದು ಪ್ರತಿಮೆ ಅನಾವರಣಗೊಳ್ಳಲಿದೆ. ಇದನ್ನು ವಿಸ್ಮಯ ಅಂತ ಹೇಳೋದಾ ಅಥವಾ ಪವಾಡ ಅಂತ ಹೇಳೋದಾ ಅಥವಾ ಪ್ರಕೃತಿಯ ಒಂದು ವಿಸ್ಮಯ ಅಂತ ಹೇಳ್ಬೋದು ಹಾಗೆ ಅಂತೇಳಿ. ಸಾಮಾನ್ಯವಾಗಿ ಸಣ್ಣ ಮಕ್ಕಳಿಗೆ ಸ್ನಾನ ಮಾಡಿಸಿದ ಮೇಲೆ ಕಣ್ಣತ್ರ ಒಂದು ದೃಷ್ಟಿಬಟ್ಟು ಅಂತ ಹೇಳಿ ಇಡ್ತಾರೆ ನಮ್ಮಲ್ಲಿ. ಇಲ್ಲಿ ಕನಕದಾಸರಿಗೆ ಅವರ ಒಂದು ಕಣ್ಣಿನ ಪಕ್ಕದಲ್ಲೇ ಅದು ಸಹಜವಾಗಿ ಮೂಡಿಬಂದಿರುವಂಥ ಒಂದು ದೃಷ್ಟಿಬಟ್ಟನ್ನು ನಾವಿಲ್ಲಿ ಕಾಣ್ಬೋದಾಗಿದೆ. ಬಹುಶಃ ಇದು ಕನಕದಾಸರ ವಿಗ್ರಹದ ಒಂದು ಪಾವಿತ್ರ್ಯತೆಯನ್ನು ಹೇಳುತ್ತೆ ಅಂತೇಳಿ ನಾನು ಭಾವಿಸ್ಕೊಳ್ತೀನಿ. ಅಂಥ ದೃಷ್ಟಿಬಟ್ಟು ಸಹಜವಾಗಿ ಆ ಒಂದು ಕಲ್ಲಿನಲ್ಲೇ ಮೊದಲೇ ಕಣ್ಣಿನ ಹತ್ರ ಇಟ್ಟಿರುವಂಥದ್ದು ಇದೊಂದು ದೇವರ ಒಂದು ಲೀಲೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅಂಥ ದೃಷ್ಟಿಪಟ್ಟು
ಕನಕದಾಸರ ಕಣ್ಣಿನ ಕೆಳಗಡೆ ಸಹಜವಾಗಿ ಮೂಡಿ ಬಂದಿರುವಂಥದ್ದು ಭಾಳ ವಿಶೇಷ ಆಗಿ ಅಂತೇಳಿ. ಇದು ಕನಕದಾಸರ ವಿಗ್ರಹವನ್ನು ನಿಲ್ಲಿಸುವಂಥ ಒಂದು ಬೃಹತ್ ಪೀಠ, 40 ಅಡಿ ಅಗಲ ಇರುವಂಥ, ಸರಿಸುಮಾರು 20 ಅಡಿ ಎತ್ತರದಲ್ಲಿ ಈ ಒಂದು ಪೀಠ ನಿರ್ಮಾಣ ಆಗುತ್ತೆ. 32 ಮೆಟ್ಟಿಲುಗಳನ್ನು ಒಳಗೊಂಡಂಥ ಪೀಠ ಇದು. ಅನೇಕ ಕುಸುರಿ ಕೆತ್ತನೆ ಕೆಲಸಗಳೆಲ್ಲ ನಡೀತಾ ಇರುವಂಥದ್ದು. ನುರಿತ ಶಿಲ್ಪಿಗಳು ಇದನ್ನು ನಿರ್ಮಾಣ ಮಾಡ್ತಾ ಇರುವಂಥದ್ದು. ಸರಿಸುಮಾರು 21 ಅಡಿ ಪೀಠದ ಮೇಲೆ 36 ಅಡಿ ಕನಕದಾಸರ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗುತ್ತೆ. ಒಟ್ಟು ಭೂಮಿ ಮಟ್ಟದಿಂದ ಸುಮಾರು 57 ಅಡಿ ಒಂದು ಒಟ್ಟಾರೆ ಪೀಠ ಮತ್ತು ವಿಗ್ರಹ ಎರಡು ಸೇರಿ 57 ಅಡಿ ಪೀಠ ನಿರ್ಮಾಣ ಆಗ್ತಾ ಇರುವಂಥದ್ದು. ಇದರ ಕಾಮಗಾರಿನೂ ಕೂಡ ಈಗ ಪ್ರಗತಿಯಲ್ಲಿದೆ. ಇನ್ನೂ ಸುಮಾರು ಒಂದು 20% ಕೆಲಸ ಬಾಕಿ ಇರುವಂಥದ್ದು. ಸರಿಸುಮಾರು 46 ಅಡಿ ಅಗಲ ಇರುವಂಥದ್ದು. ಭಕ್ತರು ಬಂದವರು ಮೇಲೆ ಬಂದು ವಿಶೇಷವಾಗಿ ಪ್ರದಕ್ಷಿಣೆಯನ್ನು ಮಾಡಿ ಕನಕದಾಸರ ದರ್ಶನ ಮಾಡಿಕೊಂಡು ಇಳಿಯುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಕಾಮಗಾರಿನೂ ಕೂಡ ಇನ್ನೂ ಪ್ರಗತಿಯಲ್ಲಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಕಾರ್ಯಕ್ರಮ ಆಗುತ್ತೆ. ಯಾವ ಸಮಾನತೆಯ ಸಂದೇಶವನ್ನು ಸಾರದಂಥ, ಜನರ ಬದುಕಿಗಾಗಿ ತಮ್ಮ ಜೀವನವನ್ನೇ ಸಮರ್ಪಣೆ ಮಾಡಿದಂಥ ಸಂತ ಶ್ರೇಷ್ಠ ಕನಕದಾಸರ ಒಂದು ಬೃಹತ್ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡ್ತಾ ಇರುವಂಥದ್ದು, ಉದ್ಘಾಟನೆಗೆ ಸಿದ್ಧತೆ ಮಾಡ್ತಾ ಇರುವಂಥದ್ದು ಭಾಳ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮ. ಈ ಒಂದು ಬೃಹತ್ತಾದ ಕನಕದಾಸರ ಏಕಶಿಲಾ ಪ್ರತಿಮೆಯ ಉದ್ಘಾಟನಾ ಸಮಾರಂಭಕ್ಕೆ ಮತ್ತು ಇನ್ನು ಅಪೂರ್ಣಗೊಂಡಿರುವಂಥ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಸಮಾಜದ ಮತ್ತು ಸಮಸ್ತ ಬಂಧುಗಳ ಸಹಕಾರ, ಸಲಹೆ ಅತ್ಯಮೂಲ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿ, ಇದರ ಉದ್ಘಾಟನೆಗೆ ಈಗಾಗಲೇ ಮಾನ್ಯ ಗೋವಿಂದಪ್ಪನವರ ಒಂದು ನೇತೃತ್ವದಲ್ಲಿ ಅವರ ಸಹಕಾರದೊಂದಿಗೆ ಈಗಾಗಲೇ ಅನೇಕ ಯೋಜನೆಗಳನ್ನು ರೂಪಿಸಿ ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಸಿದ್ಧತೆಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಸಮಾಜದ ಬಂಧುಗಳು ಆರ್ಥಿಕವಾಗಿ ಸಹಕಾರವನ್ನು ಮಾಡೋದ್ರ ಮೂಲಕ ಈ ಒಂದು ಬೃಹತ್ತಾದ ಒಂದು ಯೋಜನೆಗೆ, ಐತಿಹಾಸಿಕ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೂಡ ಕೈ ಜೋಡಿಸಿ ಸಹಕರಿಸಬೇಕು ಅನ್ನುವಂಥ ಮಾತನ್ನು ನಾನು ಶ್ರೀಮಠದ ಪರವಾಗಿ ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಭಾಗದ ಸಮಾಜದ ಬಂಧುಗಳು, ರಾಜ್ಯದಾದ್ಯಂತ ಇರ್ತಕ್ಕಂಥ ಸಮಾಜದ ಬಂಧುಗಳು ಎಲ್ಲರೂ ಕೂಡ ಇತ್ತ ಕಡೆ ಗಮನ ಹರಿಸಿ ಈ ಒಂದು ಮಹತ್ ಕಾರ್ಯವನ್ನು ಪೂರೈಸಿಕೊಡ್ಲಿಕ್ಕೆ ಗುರುಗಳ ಜೊತೆ ಮಾತನಾಡಿ, ಗುರುಗಳು ತಮ್ಮ ಬಳಿ ಇವತ್ತು ಜೋಳಿಗೆ ಹಾಕ್ಕೊಂಡು ಬಂದಂಥ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಸಹಕರಿಸಿ ದೇಣಿಗೆಯನ್ನು ಕೊಟ್ಟರೆ ಇನ್ನೂ ಬೇಗನೆ ಕೆಲಸವನ್ನು ಪೂರ್ಣಗೊಳಿಸಿ ಸಮಾಜಕ್ಕೆ ಸಮರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ. ಅವರ ಪ್ರತಿಮೆಯ ಮೂಲಕ ಅವರ ತತ್ವಗಳಿಗೆ ಸಾಂಕೇತಿಕ ರೂಪ ಕೊಡುವುದು ನಮ್ಮ ಉದ್ದೇಶ. ಅದಲ್ಲದೆ ಶಾಲೆ, ಕಲಾಕೇಂದ್ರ, ಯೋಗ ಮತ್ತು ಧ್ಯಾನ ಕೇಂದ್ರಗಳನ್ನೂ ಲೋಕಾರ್ಪಣೆ ಮಾಡುವ ಸಿದ್ಧತೆಗಳನ್ನು ನಾವು ಮಾಡುತ್ತಿದ್ದೇವೆ. ಇಲ್ಲಿ ನಿರ್ಮಿಸುವ ಶಾಲೆಯಲ್ಲಿ ಗುರುಕುಲ ಶೈಲಿಯಲ್ಲಿ ವಿದ್ಯಾಭ್ಯಾಸ ನೀಡಲಾಗುತ್ತದೆ. ಯೋಗ, ಧ್ಯಾನ, ಸೇವೆ ಇವು ದಿನನಿತ್ಯದ ಬದುಕಿನ ಭಾಗಗಳಾಗುತ್ತವೆ. ನಿರ್ಮಾಣವಾಗುತ್ತಿರುವ ಈ ಶಾಲೆ 4,000ಕ್ಕೂ ಹೆಚ್ಚು ಮಕ್ಕಳಿಗೆ ವಿದ್ಯೆ ನೀಡಲಿದೆ ಹಾಗೂ ಎಲ್ಲ ಸಮುದಾಯಕ್ಕೂ ತೆರೆಯಲ್ಪಡುತ್ತದೆ. ಜ್ಞಾನ, ನೈತಿಕತೆ, ಮಾನವೀಯತೆ ಇವು ನಮ್ಮ ಮಕ್ಕಳ ಬದುಕನ್ನು ರೂಪಿಸಲಿ ಎಂಬುದು ನಮ್ಮ ಸಂಕಲ್ಪವಾಗಿದೆ. ಇವೆಲ್ಲವನ್ನೂ ಇನ್ನು ಕೆಲವೇ ದಿನಗಳಲ್ಲಿ ಪೂರ್ಣಗೊಳಿಸುವ ಗುರಿ ನಮ್ಮದು. ಈ ಕನಸನ್ನು ನಿಜವಾಗಿಸಲು ನಿಮ್ಮ ತನು, ಮನ, ಧನದ ಸಹಾಯದ ಅವಶ್ಯಕತೆ ಇದೆ. ನಾವು ಒಗ್ಗೂಡಿದಾಗ ಮಾತ್ರ ಕನಕದಾಸರ ಕನಸುಗಳಿಗೆ ಜೀವ ತುಂಬಬಹುದು, ಕನಕದಾಸರ ಪ್ರತಿಮೆಯನ್ನ ಎತ್ತಿ ನಿಲ್ಲಿಸಬಹುದು. ಇಂದು ನಾವು ಕೈಜೋಡಿಸದಿದ್ದರೆ ನಾಳೆ ನಮ್ಮ ಪರಂಪರೆಯನ್ನು ಉಳಿಸಿಕೊಳ್ಳುವುದೂ ಕಷ್ಟವಾಗಿ ಬಿಡಬಹುದು. ಈ ನಿಟ್ಟಿನಲ್ಲಿ ನಿಮ್ಮ ಒಂದು ಹೆಜ್ಜೆ, ಒಂದು ಹೃದಯದ ಸ್ಪಂದನೆ ಈ ಇಡೀ ಪರಂಪರೆಯನ್ನೇ ಸದಾ ಬೆಳಗಿಸಲಿದೆ. ಈ ಮಹತ್ ಕಾರ್ಯದಲ್ಲಿ ನಮ್ಮ ಕೈಜೋಡಿಸಿ ನಮ್ಮ ಸಮುದಾಯದ ಸಂಸ್ಕೃತಿಯನ್ನ ಉಳಿಸಿ. ಧನ್ಯವಾದ.